x cube minus 2x square minus x plus 2. This is one of the polynomial. We have to factorize this polynomial. Therefore, we observe that there are 4 terms. x cube minus 2x square minus x plus 2. ಇಲ್ಲಿ ನಮಗೆ 4 ಟರ್ಮ್ಸ್ ಇದೆ. ಇದನ್ನು ನಾವು ಫ್ಯಾಕ್ಟರೈಸ್ ಮಾಡಬೇಕು ಅಂದರೆ ಟ್ರೈನಾಮಿಯಲ್ ಆಗಿದ್ದರೆ ಬೇರೆ ಮೆಥಡಲ್ಲಿ ನಾವು ಮಾಡ್ತಾ ಇದ್ವಿ. ಈಗ 4 ಟರ್ಮ್ಸ್ ಇದೆ, ಅದನ್ನು ನಾವು 2 ಗ್ರೂಪ್ ಮಾಡ್ಕೊಂಡು ಮಾಡೋಕ್ಕೆ ಬರುತ್ತಾ ಅಂತ ಸರಿ ನೋಡೋಣ. ನೋಡಿ 2 ಗ್ರೂಪ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್, ಅದರಲ್ಲಿ ಯಾವ್ದು ಕಾಮನ್ ಇದೆ? ಎಕ್ಸ್ ಸ್ಕ್ವಯರ್ ಕಾಮನ್ ಇದೆ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ನ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂತ ಬರ್ಕೋಬೋದು. ಮೈನಸ್ 2 ಇಂಟು ಎಕ್ಸ್ ಸ್ಕ್ವೇರ್, ಹಾಗಾಗಿ ಎಕ್ಸ್ ಸ್ಕ್ವೇರ್ ಕಾಮನ್ ಇದೆ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರಲ್ಲಿ ಕಾಮನ್ನು ಎಕ್ಸ್ ಸ್ಕ್ವಯರು, ಹಾಗಾಗಿ ನಾವು -2 ರಿಮೈನಿಂಗ್ ಟರ್ಮು -2 ಮೈನಸ್ ಇಲ್ಲೇನಾಗುತ್ತೆ ಅಂದರೆ -x ಪ್ಲಸ್ 2, ಅಂದರೆ ಇದನ್ನು ಮೈನಸ್ ಇಂಟು ಮೈನಸ್ ಅಂತ ಬರ್ಕೋಬೋದು ಪ್ಲಸ್ನ, ಹಾಗಾಗಿ -1 ಕಾಮನ್ ಇದೆ. ಆವಾಗ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ -2. ನೋಡಿ -1ಇಂದ ಮಲ್ಟಿಪ್ಲೈ ಮಾಡಿದರೆ ಅದೇ ಬರಬೇಕು. -1 ಇಂಟು ಎಕ್ಸ್ ಮೈನಸ್ ಎಕ್ಸ್, -1 ಇಂಟು -2 ಪ್ಲಸ್ 2. ಹಾಗೆ ನಾವೇನು ಮಾಡ್ಕೊಂಡಿದ್ದೀವಿ, 2 ಗ್ರೂಪ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ನ ತೆಗೆದಾಗ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಎಕ್ಸ್ -2 ಉಳಿತು. ಇಲ್ಲಿ -1ನ ಕಾಮನ್ ತೆಗೆದಾಗ ಎಕ್ಸ್ -2 ಉಳಿತು. ಯಾಕೆ ಅಂದರೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಇದ್ದೇ ಇರುತ್ತೆ. 1x, ಎಕ್ಸ್ ಮೀನ್ಸ್ 1x ಅಂತ. ಹಾಗಾಗಿ ನೀವೀಗ ಕಾಮನ್ ತೆಗೆದು ಮಾಡ್ಕೊಂಡ್ವಿ. ನೋಡಿ ಇಲ್ಲೂ ಎಕ್ಸ್ -2 ಇದೆ, ಇಲ್ಲೂ ಎಕ್ಸ್ -2 ಇದೆ, ಅದನ್ನು ಹೊರಗಡೆ ತೆಗೆಯೋಣ. ರಿಮೈನಿಂಗ್ ಟರ್ಮ್ಸ್ ಆದರೆ ಎಕ್ಸ್ ಸ್ಕ್ವೇರ್ ಮೈನಸ್ 1. ಇದು ಇಲ್ಲಿಗೆ ಮುಗಿಲಿಲ್ಲ. ನೋಡಿ ಇಲ್ಲಿ ಕ್ಯೂಬಿಕ್ ಟರ್ಮ್ ಇರೋದ್ರಿಂದ, ಅಂದರೆ ಇದರ ಹೈಯೆಸ್ಟ್ ಡಿಗ್ರಿ 3 ಆಗಿರೋದ್ರಿಂದ ಇದು ಕ್ಯೂಬಿಕ್ ಪಾಲಿನಾಮಿಯಲ್ ಆಗುತ್ತೆ. ಇದಕ್ಕೆ ನಮಗೆ 3 ಫ್ಯಾಕ್ಟರ್ಸ್ ಬೇಕು, 3 ಫ್ಯಾಕ್ಟರ್ಸ್ ಬರುತ್ತೆ. ಹಾಗಾಗಿ ಇಲ್ಲಿ ಒಂದು ಎಕ್ಸ್ -2 ಈಸ್ ಒನ್ ಆಫ್ ದಿ ಫ್ಯಾಕ್ಟರ್. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 1ನ ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ನೋಡಿ. ಎಕ್ಸ್ ಸ್ಕ್ವೇರ್ ಮೈನಸ್ 1ನ ಎಕ್ಸ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂತ ಬರ್ಕೋಬೋದು. 1 ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. This is in the form of a square minus b square. a square minus b square ಗೆ ಫಾರ್ಮುಲಾ ಏನು? a plus b into a minus b. ಹಾಗಾಗಿ ಎಕ್ಸ್ ಸ್ಕ್ವಯರ್ ಮೈನಸ್ 1 ಸ್ಕ್ವಯರ್ನ ಏನಂತ ಬರಿಬೋದು? ಎಕ್ಸ್, ಎ ಅಂದರೆ ಎಕ್ಸು, ಬಿ ಅಂದರೆ 1. therefore a means x, b means 1. x plus 1 into x minus 1. ಹಾಗಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ 1ನ ಫ್ಯಾಕ್ಟರ್ಸ್ ಯಾವ್ಯಾವು? ಎಕ್ಸ್ ಪ್ಲಸ್ 1 ಆ್ಯಂಡ್ ಎಕ್ಸ್ ಮೈನಸ್ 1. ಇಲ್ಲಿ ನಾವು ಇದನ್ನು ಬರೆಯೋಣ. ಆವಾಗ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1. ದೇರ್ಫೋರ್ ದೀಸ್ ಆರ್ ದಿ ಫ್ಯಾಕ್ಟರ್ಸ್ ಆಫ್ ದಿಸ್ ಪಾಲಿನಾಮಿಯಲ್. ದಿಸ್ ಇಸ್ ದ ಆನ್ಸರ್ ಫಾರ್ ದಿ ಅಬೋವ್ ಕ್ವಶನ್. ಇದೇ ಥರ ಇನ್ನೊಂದು ಕ್ವಶನ್ ಇದೆ. 2y³ ಪ್ಲಸ್ y ಸ್ಕ್ವಯರ್ ಮೈನಸ್ 2y ಮೈನಸ್ 1. ಇದು ಹಾಗೆಯೇ ನೋಡಿ 4 ಟರ್ಮ್ಸ್ ಇದೆ. ಮತ್ತು ಅಬ್ಸರ್ವ್ ಮಾಡಿದರೆ ಇವು ಸೇಮ್ ಇದ್ದಾವೆ. ಇಲ್ಲಿ ಯಾವುದೋ ಡಿಫ್ರೆಂಟ್ ನಂಬರ್ಸ್ ಇಲ್ಲ. ಹಾಗಾಗಿ ನಮಗೇನಾಗುತ್ತೆ, ನಾವು ಈಸಿಯಾಗಿ ಫ್ಯಾಕ್ಟರ್ಸ್ ಮಾಡ್ಕೋಬೋದು. ನೋಡಿ 2 ಗ್ರೂಪ್ ಮಾಡ್ಕೋತಾ ಇದ್ದೀವಿ. ಇವೆರಡರಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಇಲ್ಲೂ y ಸ್ಕ್ವೇರ್ ಇದೆ, ಇಲ್ಲೂ y ಸ್ಕ್ವೇರ್ ಇದೆ. ಹಾಗಾಗಿ y ಸ್ಕ್ವೇರ್ ಕಾಮನ್ ತೆಗೆಯೋಣ. ರಿಮೈನಿಂಗ್ ಈಸ್ 2 ಇಂಟು y ಕಾಮನ್ ಬರುತ್ತೆ. 2y ಇಂಟು y ಸ್ಕ್ವೇರ್ 2y³ ಪ್ಲಸ್ y ಸ್ಕ್ವೇರ್ ಕಾಮನ್ ತೆಗೆದ್ರೆ ಇನ್ನು 1 ಉಳಿಯುತ್ತೆ. ಇಲ್ಲಿ ನೋಡಿ ಇಲ್ಲಿ ಏನೂ ಕಾಮನ್ ಇಲ್ಲ, ಅಂದರೆ ಮೈನಸ್ ಇಲ್ಲೂ ಇದೆ, ಇಲ್ಲೂ ಇದೆ, ಅದನ್ನು ತೆಗಿತಾ ಇದ್ದೀನಿ. ಏನೂ ಇಲ್ಲ ಅಂದರೆ 1 ಅಂತೂ ಇದ್ದೇ ಇರುತ್ತೆ. 1 1 1. ದೇರ್ಫೋರ್ -1 ಕಾಮನ್ ತೆಗಿತಾ ಇದ್ದೀನಿ. ಆವಾಗ 2y ಮೈನಸ್ ಇಂಟು ಮೈನಸ್ ಪ್ಲಸ್ 1. ಮೈನಸ್ ಆಲ್ರೆಡಿ ಕಾಮನ್ ತೆಗೆದ್ರೆ ಇನ್ನು ಪ್ಲಸ್ ಇರುತ್ತೆ ಅಂತ. ಆವಾಗ ಇಲ್ಲೂ 2y ಪ್ಲಸ್ 1 ಇದೆ, ಇಲ್ಲೂ 2y ಪ್ಲಸ್ 1 ಇದೆ, ಅದನ್ನ ಹೊರಗಡೆ ತೆಗೆದುಬಿಡೋಣ. ದ ರಿಮೈನಿಂಗ್ ಈಸ್ y ಸ್ಕ್ವೇರ್ ಮೈನಸ್ 1. 2y ಪ್ಲಸ್ 1 ಹಾಗೆ ಬರ್ಕೊಳ್ಳೋಣ. y ಸ್ಕ್ವೇರ್ ಮೈನಸ್ 1 ಅಂದರೆ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, a ಪ್ಲಸ್ b ಇಂಟು a ಮೈನಸ್ b, y ಪ್ಲಸ್ 1 ಇಂಟು y ಮೈನಸ್ 1. ನೋಡಿ ಇವೆರಡು ಮಲ್ಟಿಪ್ಲೈ ಮಾಡಿದರೆ y ಸ್ಕ್ವೇರ್ ಮೈನಸ್ 1 ಬರುತ್ತೆ. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮಲ್ಲಿ ಇರೋದ್ರಿಂದ ನಾವು ಈ ರೀತಿ ಬರ್ಕೋತಾ ಇದ್ದೀವಿ. ದಿಸ್ ಇಸ್ ದ ಆನ್ಸರ್ ಫಾರ್ ದಿ ಅಬವ್ ಕ್ವಶನ್. ನೆಕ್ಸ್ಟ್ ಥರ್ಡ್ ಒನ್, ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವಯರ್ ಮೈನಸ್ 9x ಮೈನಸ್ 5.
ನೋಡಿ ಇದನ್ನು ನಾವು 2 ಗ್ರೂಪ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಯಾಕೆಂದರೆ ನೋಡಿ ಇಲ್ಲಿ x-3 ಬರುತ್ತೆ x² ಕಾಮನ್ ತೆಗೆದ್ರೆ. ಆದರೆ ಇಲ್ಲಿ ನಾವು 9ನ ಕಾಮನ್ ತೆಗಿಯೋಕ್ಕೆ ಬರಲ್ಲ, 5ನೂ ಕಾಮನ್ ತೆಗಿಯೋಕ್ಕೆ ಬರಲ್ಲ. ಆವಾಗ 9x - 5 ಬರುತ್ತೆ. ಹಾಗಾಗಿ ಇದನ್ನು ನಾವು ಸಾಲ್ವ್ ಮಾಡೋದು ಆ ರೀತಿ ಮಾಡೋಕ್ಕಾಗಲ್ಲ. ಈ ಥರ ನಮಗೆ ಆಲ್ರೆಡಿ 4 ಇರೋದನ್ನ ನಾವೇನು ಮಾಡ್ಕೊಳ್ಳೋಣ, ನೆಕ್ಸ್ಟು 6 ಮಾಡ್ಕೊಳ್ಳೋಣ. 6 ಮಾಡ್ಕೋಬೇಕು ಅಂದರೆ ನೋಡಿ x³ ಹಾಗೆ ಬರ್ಕೋಬೇಕು, ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮ್ನ ಹಾಗೆ ಬರ್ಕೋಬೇಕು. ನೆಕ್ಸ್ಟು ಈ 9xನ ಏನಂತ ಬರ್ಕೊಳ್ಳೋಣ ಅಂದರೆ ಇಲ್ಲಿ 5 ಇರೋದ್ರಿಂದ 5xೇ ಕಾಮನ್ ತೆಗಿಯೋಣ, ಅಂದರೆ -5x. -9xನ ಏನಂತ ಬರಿತಾ ಇದ್ದೀನಿ, -5x - 4x. ನೋಡಿ ಇವೆರಡು ಕೂಡಿದರೆ -9 ಬಂದೇ ಬರುತ್ತೆ. ಹಾಗಾಗಿ -9xನ -4x - 5x ಅಂತ ಬರಿತಾ ಇದ್ದೀನಿ. ಯಾಕೆ ಅಂದರೆ ನೋಡಿ ಇಲ್ಲಿ 5 ಇರೋದ್ರಿಂದ ಇಲ್ಲೂ 5 ಬರೋ ಥರ ನೋಡ್ಕೋತಾ ಇದ್ದೀನಿ. ಅದೇ ಥರ ನೋಡಿ ಇಲ್ಲಿ x³ ಇಲ್ಲಿ ನಮಗೆ x³ ಇರೋದ್ರಿಂದ ಇಲ್ಲಿ ಆಲ್ರೆಡಿ x +1 ಬರುತ್ತೆ. ಹಾಗಾಗಿ ಇಲ್ಲಿ +1x² ಅಂತ ತೊಗೋತೀನಿ. ಇಲ್ಲ ಹಿಂಗಾದ್ರೂ ಮಾಡ್ಕೋಬೋದು. ಇಲ್ಲ ಇಲ್ಲಿ -4 ಇರೋದ್ರಿಂದ ಇಲ್ಲೂ -4x² ಬೇಕು ನಮಗೆ. ಹಾಗಾಗಿ ಇಲ್ಲಿ -4x² ಬಂದಿದೆ ಅಂದಮೇಲೆ ಇಲ್ಲಿ +1x² ಬೇಕು. ಯಾಕೆಂದರೆ -4ರಲ್ಲಿ +1 ಹೋದರೆ ತಾನೇ -3x². ಹಾಗಾಗಿ ನಾವು ಇದನ್ನು ಈ ರೀತಿ ಮಾಡ್ಕೋತೀವಿ. -3ನ -4 +1 ಅಂತ ಬರ್ಕೋತಾ ಇದ್ದೀವಿ. -9xನ -4 - 5 ಅಂತ ಬರ್ಕೋತಾ ಇದ್ದೀವಿ. ಆವಾಗ ನಮಗೆ ಈ ರೀತಿ 4 ಇದ್ದಿದ್ದು ಏನಾಯಿತು, 6 ಟರ್ಮ್ಸ್ ಆಯಿತು. ಈಗ ನಾವೇನು ಮಾಡೋಣ, ಫಸ್ಟ್ 2ನ ಗ್ರೂಪ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ 2ನ ಗ್ರೂಪ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ 2ನ ಗ್ರೂಪ್ ಮಾಡೋಣ. ಟೋಟಲ್ 6 ಗ್ರೂಪ್ ಮಾಡ್ಕೊಳ್ಳೋಣ. ನೋಡಿ ಇವೆರಡು ಅಬ್ಸರ್ವ್ ಮಾಡಿದರೆ ಇಲ್ಲಿ x³ ಇದೆ, ಇಲ್ಲಿ x² ಇದೆ. ಅಂದರೆ x² ಕಾಮನ್, ಇನ್ನು ಉಳಿದಿರೋದು x + 1. ಅದೇ ಥರ ಇಲ್ಲಿ -4x ಎರಡೂ ಕಡೆ ಇದೆ, ಕಾಮನ್ ತೆಗೆದ್ರೆ ಇಲ್ಲಿ x ಉಳಿತು, ಇಲ್ಲಿ ಆಲ್ರೆಡಿ -4x ತೆಗೆದುಬಿಟ್ಟಿರೋದ್ರಿಂದ +1 ಉಳಿಯುತ್ತೆ. ಇಲ್ಲೂ ಅಷ್ಟೇ -5 ಇರೋದ್ರಿಂದ ಇಲ್ಲಿ x ಉಳಿತು, -5 ಆಲ್ರೆಡಿ ತೆಗೆದಿದ್ದೀವಿ, ಇಲ್ಲಿ ಮೈನಸ್ ಇಂಟು ಪ್ಲಸ್ ತಾನೇ ಆಗಿರೋದ್ರಿಂದ +1 ಉಳಿಯುತ್ತೆ. ಈಗ ಅಬ್ಸರ್ವ್ ಮಾಡಿದರೆ ನೋಡಿ x + 1 x + 1 x + 1 ಮೂರೂ ಕಡೆ x + 1 ಇದೆ. ಹಾಗಾಗಿ ನಾವು x + 1ನ ಹೊರಗಡೆ ತೆಗೆಯೋಣ. ಈ ಥರ ತೆಗಿಬೇಕಾದಾಗ ನಮಗೆ ಮೂರೂ ಕಡೆನೂ ಒಂದೇ ಥರ ಬರಬೇಕು, ಹಾಗಿದ್ರೆ ಮಾತ್ರ ನಾವು ಕಾಮನ್ ತೆಗಿಯೋಕ್ಕಾಗುತ್ತೆ. x² ಉಳಿತು, ಇಲ್ಲಿ 4x - 5. ನಿಮಗೆ ಗೊತ್ತೇ ಇದೆ ಇದು ಟ್ರೈನಾಮಿಯಲ್ ಫ್ಯಾಕ್ಟರೈಸೇಷನು, ಅದಕ್ಕೆ ನಾವು ಪಕ್ಕ ಮಾಡ್ಕೋತಾ ಇದ್ದೀನಿ -5. ಈಗ ಫಸ್ಟ್ ಟರ್ಮ್ದು ಕೋಎಫಿಷಿಯಂಟು 1 x². ದ ಕೋಎಫಿಷಿಯಂಟ್ ಆಫ್ x² ಈಸ್ 1, ದ ಕೋಎಫಿಷಿಯಂಟ್ ಆಫ್ ಕಾನ್ಸ್ಟೆಂಟ್ ಈಸ್ -5. 1 × -5 ಏನಾಯಿತು, -5 ಆಗುತ್ತೆ. ಅದಕ್ಕೆ ಫ್ಯಾಕ್ಟರ್ಸು 5 1s. ಈಗ ನಮಗೆ -4 ಬೇಕು ಅಂದರೆ ಇದಕ್ಕೆ ಮೈನಸ್ ಹಾಕೋಣ, ಇದಕ್ಕೆ ಪ್ಲಸ್ ಹಾಕೋಣ. -5 + 1 -4 ಆಗುತ್ತೆ. ಹಾಗಾಗಿ ಇವೆರಡು ಫ್ಯಾಕ್ಟರ್ಸ್ನ ಇಲ್ಲಿ ಮಾಡೋಣ. ಇದನ್ನು 4 ಆಗಿ ಕನ್ವರ್ಟ್ ಮಾಡೋಣ, 4 ಟರ್ಮ್ಸ್ ಆಗಿ. -4xನ ಏನಂತ ಬರೀಬೋದು, -5x + 1x - 5 ಹಾಗೆ ಬರ್ಕೋತಾ ಇದ್ದೀನಿ. ಇವಾಗ ಮತ್ತೆ 2 ಗ್ರೂಪ್ ಮಾಡ್ಕೊಳ್ಳೋಣ. x × x - 5 + 1 × x - 5. ನೋಡಿ ಇಲ್ಲಿ x - 5 x - 5 ಬಂತು, ಅದನ್ನು ಕಾಮನ್ನ ತೆಗೆದು ಬಿಡೋಣ. ಇನ್ನು ರಿಮೈನಿಂಗ್ ಯಾವುದಿದೆ, x + 1. ಇವೆರಡರ ಫ್ಯಾಕ್ಟರ್ಸ್ ಆಗುತ್ತೆ, ಇದ್ರದ್ದು ಫ್ಯಾಕ್ಟರ್ಸ್. ಇವನ್ನ ತಂದು ನಾವೇನು ಮಾಡಬೇಕು, ಇಲ್ಲಿ ಬರಿಬೇಕು. ಇದರ ಫ್ಯಾಕ್ಟರ್ಸ್ ಇದನ್ನು ಹಾಗೆ ಬರ್ಕೊಳ್ಳೋಣ, x + 1. ದ ಫ್ಯಾಕ್ಟರ್ಸ್ ಆಫ್ x² - 4x - 5 ಆರ್ x - 5 × x + 1. ಹೀಗೆ ನಾವು ಇದನ್ನು ಫ್ಯಾಕ್ಟರೈಸ್ ಮಾಡ್ಬೋದು. ನೆಕ್ಸ್ಟ್ 4th ಕ್ವಶನ್, x³ + 13x² + 32x + 20 ಈ ಥರ ಇದೆ. ಇಲ್ಲೂ ಅಷ್ಟೇ ನೋಡಿದರೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಇಲ್ಲಿ 13 ಇದೆ, ಇಲ್ಲಿ 32 ಇದೆ, ಇಲ್ಲಿ 20 ಇದೆ. ಈ ಥರ ನಾವು 2 ಗ್ರೂಪ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡಬೇಕು, ನಾವು ಮೇಲೆ ಹೇಗೆ ಮಾಡಿದ್ವು ಅದೇ ಥರ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ x³ ಇದೆ, ಹಾಗೆ ಬರ್ಕೊಳ್ಳೋಣ. ಇಲ್ಲಿ 20 ಇದೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ 20 ಇರೋದ್ರಿಂದ ಈ 32ನ 20x + 12x ಅಂತ ಬರ್ಕೋಬೋದು. 20 + 12 ಕೂಡಿದರೆ ನಮಗೆ 32 ಬರುತ್ತೆ. ಅದೇ ಥರ ಈ 13x² ಏನು ಮಾಡ್ಕೊಳ್ಳೋಣ, 12x². ಯಾಕೆಂದರೆ ಇಲ್ಲಿ 12 ಇರೋದ್ರಿಂದ ಇಲ್ಲೂ 12 ತಗೋತಾ ಇದ್ದೀನಿ. ಆವಾಗ 12 ಅಂದಮೇಲೆ ಇನ್ನು ಉಳಿಯೋದು ಒಂದೇ ಒಂದು x², ಅದನ್ನು ಈ ಕಡೆ ತೊಗೋತೀನಿ. ಆವಾಗ ನೋಡಿ x³ + 1x², ಇದನ್ನು ಈ ಥರ ಬರ್ಕೊಂಡಿದ್ದೀವಿ. 32ನ ಈ ಥರ ಬರ್ಕೊಂಡಿದ್ದೀವಿ. ಈ ಥರ ಬರ್ಕೊಂಡು ನಮಗೆ ಇವಾಗ ಏನಾಯಿತು, 6 ಆಯಿತು. ಈಗ ಫಸ್ಟ್ 2ನ ಗ್ರೂಪ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ 2, ಲಾಸ್ಟ್ 2.
ಗ್ರೂಪ್ ಮಾಡ್ಕೊಳ್ಳೋಣ. ಆವಾಗ ನೋಡಿದರೆ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ 1x ಸ್ಕ್ವೇರಲ್ಲಿ ಎಕ್ಸ್ ಸ್ಕ್ವೇರ್ ಕಾಮನ್ ಫ್ಯಾಕ್ಟರ್ ಇದೆ, ಇನ್ನು ಎಕ್ಸ್ ಪ್ಲಸ್ 1 ಉಳಿಯುತ್ತೆ. ಇವೆರಡನ್ನು ಅಬ್ಸರ್ವ್ ಮಾಡಿದರೆ 12x ಎರಡೂ ಕಡೆ ಇದೆ, ಹಾಗಾಗಿ ಇಲ್ಲಿ ಎಕ್ಸ್ ಇಲ್ಲಿ 1 ಉಳಿಯುತ್ತೆ. ಇಲ್ಲಿ 20xಲ್ಲಿ 20 ಕಾಮನ್ ಇದೆ, ಎಕ್ಸ್ ಪ್ಲಸ್ 1 ಉಳಿಯುತ್ತೆ. ಇವಾಗ ಏನಾಯಿತು, ಇಲ್ಲೂ ಎಕ್ಸ್ ಪ್ಲಸ್ 1 ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಅದನ್ನು ಹೊರಗಡೆ ತೆಗೆದುಬಿಡೋಣ. ದ ರಿಮೈನಿಂಗ್ ಆರ್ ಎಕ್ಸ್ ಸ್ಕ್ವಯರ್ ಪ್ಲಸ್ 12x ಪ್ಲಸ್ 20. ಇದನ್ನು ನೀವು ಟ್ರೈನಾಮಿಯಲ್ ಫ್ಯಾಕ್ಟರೈಸೇಷನ್ ಥರ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಅದು ಟ್ರೈನಾಮಿಯಲ್ಲು. ಈಗ ಎಕ್ಸ್ 1 ಇಂಟು 20 ಫ್ಯಾಕ್ಟರ್ಸು 10 2s 20 ಬರುತ್ತೆ. ಆವಾಗ ನಾವು ಅದನ್ನೇ ತೊಗೊಳ್ಳೋಣ. ಎಕ್ಸ್ ಸ್ಕ್ವಯರ್ ಪ್ಲಸ್ 10x ಪ್ಲಸ್ 2x ಪ್ಲಸ್ 20 2 ಗ್ರೂಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಕಾಮನ್ ಇದೆ, ಎಕ್ಸ್ ಪ್ಲಸ್ 10 ಉಳಿಯುತ್ತೆ. ಇಲ್ಲಿ 2 ಇಂಟು ಎಕ್ಸ್ ಪ್ಲಸ್ 10 ಆಗುತ್ತೆ. ಎಕ್ಸ್ ಪ್ಲಸ್ 10 ಇಲ್ಲೂ ಇದೆ, ಇಲ್ಲೇ ಇದೆ, ಅದನ್ನ ಕಾಮನ್ ತೆಗೆದುಬಿಡಿ. ಇನ್ನು ರಿಮೈನಿಂಗ್ ಟರ್ಮ್ಸ್ ಆರ್ ಎಕ್ಸ್ ಪ್ಲಸ್ 2. ಇದು ಫ್ಯಾಕ್ಟರೈಸೇಷನ್. ಈ ರೀತಿ ಮಾಡಿಕೊಂಡು ನಾವಿಲ್ಲಿ ಡೈರೆಕ್ಟ್ ಬರೀಬೇಕಾಗುತ್ತೆ. ಎಕ್ಸ್ ಪ್ಲಸ್ 1 ಹಾಗೆ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 12x ಪ್ಲಸ್ 20ನ